ಇನ್ನು ಬಿಗ್ ಬಾಸ್ನಲ್ಲಿ ಸಾಕಷ್ಟು ದೊಡ್ಡ ಮಟ್ಟಿಗೆ ಹೆಸರು ಮಾಡಿದಂತಹ ಕಲಾವಿದರು ಅಂತಲೂ ಕೂಡ ಇರ್ಬೋದು. ಇನ್ನು ಬಿಗ್ ಬಾಸ್ನಲ್ಲಿ ಕೂಡ ಕಾಣಿಸ್ಕೊಂಡಿದೆ ಈ ಕಲಾವಿದ ನಟಿ ಇದೀಗ ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು ನಿಜಕ್ಕೂ ಒಂದು ದೊಡ್ಡ ಮಟ್ಟಿಗೆ ಆಘಾತಕಾರಿದಂಥ ವಿಚಾರ ಅಂತಲೂ ಕೂಡ ಇದನ್ನು ಹೇಳ್ಬೋದು ಸ್ನೇಹಿತರೆ. ಇನ್ನು ಬಿಗ್ ಬಾಸ್ ಸೀಸನ್ 6ರಲ್ಲಿ ಕಾಣಿಸ್ಕೊಂಡಿದ್ದಂಥ ಇವರು ಮಾಡೆಲ್ ಕ್ಷೇತ್ರದಿಂದ ಬಂದು ಆಯ್ಕೆ ಆದಂಥ ಕಲಾವಿದ ಅಂತ ಹೇಳ್ಬೋದು. ಸುಮಾರು 70 ದಿನಗಳ ಕಾಲ ಬಿಗ್ ಬಾಸ್ನಲ್ಲಿ ಇದು ಸರವಿ ಕೂಡ ಆಗಿದ್ದರು. ಇತ್ತೀಚೆಗೆ ಆರ್ಥಿಕ ಸಮಸ್ಯೆಗಳಿಂದ ಸಿನಿಮಾಗಳಲ್ಲಿ ಅವಕಾಶಗಳಿಲ್ಲದೆ ಮತ್ತು ಸಾಲದ ಸುಳಿಯಲ್ಲಿ ಕೂಡ ಸಿಲುಕಿಕೊಂಡಿದ್ದರು. ಅವರು ಬೇರೆ ಯಾರಲ್ಲ, ಜಯಶ್ರೀ ಅವರು. ಜಯಶ್ರೀ ಅವ್ರನ್ನ ನೀವು ಒಪ್ಪುಳಿಕಾರ ಸಿನಿಮಾದಲ್ಲಿ ಬಿಗ್ ಬಾಸ್ ಆದ ನಂತರ ನೋಡಿರ್ತೀರಿ. ಮಾಲಾಶ್ರೀ ಅವ್ರ ಜೊತೆ ಅಭಿನಯಿಸಿದ್ರು. ಅದರ ನಾಯಕಿಯಾಗಿ ಕೂಡ ಇವರು ಇದ್ದರು. 3 ಜನ ನಾಯಕಿಯಲ್ಲಿ ಇವರು ಕೂಡ ಒಬ್ಬರು ನಾಯಕಿಯಾಗಿದ್ದರು, ಜಯಶ್ರೀ ಅವರು. ಆದರೆ ಇವತ್ತು ಅನಾಥಾಶ್ರಮದಲ್ಲಿ ಅವರಿದ್ದರು. ಅನಾಥಾಶ್ರಮದಲ್ಲಿ ನೇಣು ಬಿಗಿದಂಥ ಸ್ಥಿತಿಯಲ್ಲಿ ಪತ್ತೆ ಆಗಿರೋಂಥದ್ದು. ಹಿಂದೆನೂ ಕೂಡ ಅವರು ಕುಟುಂಬದಿಂದ ಸಾಕಷ್ಟು ನೊಂದಿದ್ರು ಅಂತ ಹೇಳಲಾಗುತ್ತೆ. ಮತ್ತು ಸಾಲದ ಸುಳಿಯಲ್ಲೂ ಕೂಡ ಸಿಲುಕಿದ್ರು. ಮತ್ತು ಕೊರೋನಾ ಲಾಕ್ಡೌನ್ ಆದ ನಂತರ ಅವಕಾಶಗಳ ಕೊರತೆ ಉಂಟಾಗಿ ಅವಕಾಶಗಳು ಕೂಡ ಇಲ್ಲದೆ ಸಾಕಷ್ಟು ನೊಂದಿದ್ರು ಅನ್ನೋ ಮಾಹಿತಿಗಳಿಗೆ ಬರ್ತಾ ಇರೋಂಥದ್ದು. ಹೀಗಾಗಿ ಸಾಕಷ್ಟು ಕಣ್ಣೀರು ಕೂಡ ಆಗ್ತಾ ಇರೋಂಥದ್ದು. ಹೀಗಾಗಿ ಕಲಾವಿದ ನಟಿ ಜಯಶ್ರೀ ಅವರು ಕಣ್ಣೀರು ಕೂಡ ಹಾಕಿರುವಂಥದ್ದು.